ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ ಈಗಾಗ್ಲೇ ನಮ್ ಫ್ಯಾಮಿಲಿಗೋಸ್ಕರ ಎಷ್ಟು ಹೋರಾಟ ಮಾಡಿದಾಳೆ. ಇನ್ನು ನಮ್ ಫ್ಯಾಮಿಲಿ ಕಷ್ಟ ಅವಳಿಗೆ ಬೇಡ. ಮದುವೆ ಆಗಿ ಇನ್ನು 1 ವಾರ ಕೂಡ ಆಗಿಲ್ಲ. ಈಗ ನಾವು ಹೋಗಿ ಅವಳ ಹತ್ರ ನಮ್ ಕಷ್ಟ ಹೇಳ್ಕೊಂಡ್ರೆ ಅವಳು ಸುಖವಾಗಿ ಬಾಳಕ್ಕಾಗುತ್ತಾ ಹೇಳು? ನೋಡು, ಹೊರಗಡೆ ಗೊತ್ತಿರೋರ ಹತ್ರ ದುಡ್ಡು ಕೇಳ್ತೀನಿ. ಸಿಕ್ಕರೆ ದುಡ್ಡು ಕೊಡ್ತೀನಿ. ಸಿಕ್ಕಿಲ್ಲ ಅಂದ್ರೆ ಆ ವ್ಯಕ್ತಿ ಕೈಗೆ ಚಾಕು ಕೊಟ್ಟು ನನ್ನ ಸಾಯಿಸ್ಬಿಡಿ ಅಂತ ಸರೆಂಡರ್ ಆಗ್ತೀನಿ. ಏನ್ರಿ ಇದು? ನೋಡು, ಈ ವಿಷಯ ಯಾವುದೇ ಕಾರಣಕ್ಕೂ ರಾಧಿಕಂಗ್ ಗೊತ್ತಾಗ್ಬಾರ್ದು, ಸರಿನಾ? ಸರಿ ಸರಿ, ನಾನು ಹೊರಗಡೆ ಹೋಗಿ ದುಡ್ಡೇನಾದ್ರು ಅರೇಂಜ್ ಮಾಡಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ. ಅಲ್ಲ ರೀ, ನೀವಿವಾಗ ಆಚೆ ಹೋದ್ರೆ ರಾಧಿಕಾ ಎಲ್ಲಿಗೆ ಅಂತ ಕೇಳ್ತಾಳೆ. ಅವಾಗ ಏನ್ ಹೇಳ್ತೀರಾ? ಅದನ್ನೆಲ್ಲ ನಾನು ಹೇಗಾರು ಮ್ಯಾನೇಜ್ ಮಾಡ್ತೀನಿ ಕಣೆ, ಆಯ್ತಾ? ಏನದು? ಏನ್ ಮ್ಯಾನೇಜ್ ಮಾಡ್ತೀಯಾ? ಅದು ರಾಧಿಕಾ, ಅದು ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ. ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಓ ಪಾಸಿಟಿವ್ ಬ್ಲಡ್ ಬೇಕಂತೆ. ಅದಕ್ಕೆ ನಾನು ಹೋಗ್ತಿದ್ದೀನಿ. ಅಣ್ಣ, ನಾನ್ ನರ್ಸ್, ನನ್ನ ಹತ್ರ ಹೇಳು, ನಾನು ಅರೇಂಜ್ ಮಾಡ್ತೀನಿ. ಇಲ್ಲ ರಾಧಿಕಾ, ನಾನು ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಡೋನರು ಈಗಾಗಲೇ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ನಾನು ಅವ್ರ ಜೊತೆ ಇರ್ಬೇಕಷ್ಟೇ, ಅದಕ್ಕೆ ಹೋಗ್ತಿದ್ದೀನಿ. ಹೌದಾ? ಸರಿ, ಹಾಗಿದ್ರೆ ನೀನ್ ಹೊರಡು. ಬನ್ನಿ ಅದ್ಕೆ. ಹಾ, ಕಲ್ಕಿ, ಕಲ್ಕಿ, ಅಣ್ಣ ಬಾ ಇಲ್ಲಿ. ಅಣ್ಣ, ಕಲ್ಕಿ, ನಾನು ಹೇಗಾರು ಮಾಡಿ ದುಡ್ಡೇರೆ ಜಾಗತ್ತ ಅಂತ ಟ್ರೈ ಮಾಡ್ತೀನಿ. ನಿನ್ಗೂ ಗೊತ್ತಿರೋರ ಹತ್ರ ಕೇಳಿ ನೋಡೋ. ಸರಿ ಅಣ್ಣ, ಬರ್ತೀನಿ. ಅಕ್ಕ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ.